ಜಗದ್ರಕ್ಷಕನಾದ ಕ್ರಿಸ್ತೇಸುವಿನ ಸುಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ಬೆನ್ಯಾಮೀನನ ವಿಷಯದಲ್ಲಿ ಯೆಹೂದನು ಮಧ್ಯಸ್ಥಿಕೆ ವಹಿಸುವನು, ಯೋಸೇಫನು ತನ್ನ ಗುರುತನ್ನು ಪ್ರಕಟಿಸುವನು, ಯೋಸೇಫನು ತನ್ನ ಕುಟುಂಬವನ್ನು ಐಗುಪ್ತಕ್ಕೆ ಆಹ್ವಾನಿಸುವನು ಮತ್ತು ಯಾಕೋಬನು ಅವನ ಕುಟುಂಬವು ಐಗುಪ್ತಕ್ಕೆ ಹೋದದ್ದು ಎಂಬ ಮುಖ್ಯ ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಿದೆವು. 22 ವರ್ಷಗಳ ನಂತರ ಯಾಕೋಬನು ತನ್ನ ಪ್ರೀತಿಯ ಮಗ ಯೋಸೇಫನು ಐಗುಪ್ತದ ಸರ್ವಾಧಿಕಾರಿಯಾಗಿದ್ದಾನೆ, ತನ್ನನ್ನು ಅಲ್ಲಿಗೆ ಬರಹೇಳಿದ್ದಾನೆ ಎಂಬ ಶುಭ ಸುದ್ದಿಯನ್ನು ಕೇಳಿದನು. ಒಂದು ರೀತಿಯಲ್ಲಿ ದೇವರು ಅವನ ಅಷ್ಟು ವರ್ಷದ ಕಣ್ಣೀರನ್ನು ಒರೆಸಿದನು. ಈಗಲೂ ಸಹ ಅದೇ ರೀತಿಯ ಕನಿಕರವುಳ್ಳ ಕರ್ತನ ಸ್ವರವನ್ನು ನಮ್ಮ ಇಂದಿನ ಅಧ್ಯಯನದಲ್ಲಿ ಕೇಳಿಸಿಕೊಳ್ಳೋಣ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೇರವಾಗಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 26ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಯಾಕಂದರೆ ಪ್ರಿಯರೇ, ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 8ರಿಂದ 25ನೇ ವಚನದವರೆಗೂ ಇಸ್ರಾಯೇಲನೆಂಬ ಯಾಕೋಬನು ತನ್ನ ಮಕ್ಕಳೊಂದಿಗೆ ಐಗುಪ್ತ ದೇಶಕ್ಕೆ ಬಂದಾಗ ಅವನಿಗಿದ್ದ ಸಂತಾನದವರ ವಿವರಣೆಯಾಗಿರುತ್ತದೆ. ನೋಡಿರಿ ಪ್ರಿಯರೇ, ಯಾಕೋಬನ ಸಂತಾನದವರ ವಿವರಣೆಯು ಬಹು ಪ್ರಾಮುಖ್ಯವಾದದ್ದಾಗಿದೆ. ಯಾಕೆಂದರೆ ಈ ವಂಶಾವಳಿಯು ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಮತ್ತು ಸತ್ಯವೇದದ ಉಳಿದ ಭಾಗದುದ್ದಕ್ಕೂ ಅನುಸರಿಸಲ್ಪಟ್ಟಿರುತ್ತದೆ. ಪ್ರಿಯರೇ, ದಯಮಾಡಿ ಇಂದಿನ ಕಾರ್ಯಕ್ರಮ ಮುಗಿದ ನಂತರ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 8ರಿಂದ 25 ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹೀಗೆ ಯಾಕೋಬನ ಸಂತಾನದವರ ವಿವರವನ್ನು ನೀಡಿದ ಬಳಿಕ ನಾವು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯಾಕೋಬನ ಸೊಸೆಯರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಐಗುಪ್ತ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯಾಕೋಬನೊಂದಿಗೆ ಕಾನಾನ್ ದೇಶದಿಂದ ಐಗುಪ್ತಕ್ಕೆ ಹೋದವರು ಒಟ್ಟು 66 ಮಂದಿಯಾಗಿದ್ದರು. ಯೋಸೇಫನು ಈಗಾಗಲೇ ಐಗುಪ್ತದಲ್ಲಿ ಇದ್ದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು ಇಬ್ಬರು. ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಐಗುಪ್ತ ದೇಶದಲ್ಲಿ ಇರುವ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟು 70 ಮಂದಿ ಎಂಬುದಾಗಿ. ನೋಡಿರಿ, ಯಾಕೋಬನ ಮಕ್ಕಳ ಮತ್ತು ಅವರ ಸಂತಾನದವರ ಹೆಸರುಗಳ ಪಟ್ಟಿ ನಮಗೆ ಕೊಡಲ್ಪಟ್ಟಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಹೌದು ಪ್ರಿಯರೇ, ಕರ್ತನಾದ ಯೇಸುಕ್ರಿಸ್ತನಿಗಿಂತ ಪ್ರಮುಖವಾದದ್ದು ಇನ್ನಾವುದೂ ಇರುವುದಿಲ್ಲ ಮತ್ತು ಈ ವಂಶಾವಳಿಯು ಆತನ ಕಡೆಗೆ ನಡೆಸುವಂಥದ್ದಾಗಿರುತ್ತದೆ. ಅಷ್ಟೇ ಅಲ್ಲದೆ ವಂಶಾವಳಿಯಲ್ಲಿನ ಹೆಸರುಗಳನ್ನು ನಾವು ಹೊಸ ಒಡಂಬಡಿಕೆಯ ಆರಂಭದ ಪುಸ್ತಕವಾಗಿರುವ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ನಂತರ ಲೂಕನು ಸಹ ತನ್ನ ಸುವಾರ್ತೆಯ 3ನೇ ಅಧ್ಯಾಯದಲ್ಲಿ ವಂಶಾವಳಿಯಲ್ಲಿನ ಹೆಸರುಗಳನ್ನು ಕೊಡುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಪ್ರಮುಖವಾದ ಕಾರಣವಾಗಿರುವುದರಿಂದ ಈ ಎಲ್ಲ ಹೆಸರುಗಳ ಪಟ್ಟಿಗಳು ಪ್ರಮುಖವಾಗಿರುತ್ತವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ಪ್ರಮುಖರಾಗಿದ್ದೇವೆ. ಈ ಸಂದೇಶವನ್ನು ಆಲಿಸುತ್ತಿರುವ ನಿಮ್ಮ ಕುರಿತು ನನಗೆ ಪರಿಚಯವಿಲ್ಲ, ಆದರೆ ದೇವರು ನಿಮ್ಮನ್ನು ತಿಳಿದಿದ್ದಾನೆ. ವಾಸ್ತವಿಕವಾಗಿ ಆತನು ನಿಮ್ಮ ತಲೆ ಕೂದಲುಗಳನ್ನೂ ಸಹ ತನ್ನ ಎಣಿಕೆಯಲ್ಲಿ ಇಟ್ಟುಕೊಂಡಿದ್ದಾನೆ. ನಮ್ಮನ್ನು ಇತರರು ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ಆತನು ನಮ್ಮನ್ನು ತಿಳಿದವನಾಗಿದ್ದಾನೆ. ನಮ್ಮ ತಾಯಿಗಿಂತ ಹೆಚ್ಚಾಗಿ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ಖಂಡಿತವಾಗಿಯೂ ನಮ್ಮ ತಾಯಂದಿರು ನಮ್ಮ ತಲೆ ಕೂದಲುಗಳನ್ನು ಎಣಿಸಿರಲಿಕ್ಕಿಲ್ಲ, ಆದರೆ ನಮ್ಮನ್ನು ವೈಯಕ್ತಿಕವಾಗಿ ತಿಳಿದಿರುವಂಥ ದೇವರು ನಮ್ಮ ತಲೆ ಕೂದಲುಗಳನ್ನು ಸಹ ತನ್ನ ಎಣಿಕೆಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಯಾಕೋಬನ ಸಂತಾನದಲ್ಲಿ ಬರುವ ಹೆಸರುಗಳು ಖಂಡಿತವಾಗಿಯೂ ನನಗೆ ಅರ್ಥಹೀನವಾಗಿರುತ್ತವೆ. ಅವುಗಳಲ್ಲಿ ನಾನು ಆಸಕ್ತನಾಗಿರುವುದಿಲ್ಲ. ಆದರೆ ಪ್ರಿಯರೇ, ದೇವರು ಅವುಗಳಲ್ಲಿ ಆಸಕ್ತನಾಗಿರುತ್ತಾನೆ. ಆ ಜನರು ಆತನಿಗೆ ಸಂಬಂಧಿಸಿದವರಾದ್ದರಿಂದ
ಅವರ ಹೆಸರುಗಳನ್ನು ಹಾಕುವುದರಲ್ಲಿ ದೇವರು ಸಂತೋಷಪಟ್ಟನು. ಹಾಗಾದರೆ ಪ್ರಿಯರೇ, ಕುರಿಮರಿಯ ಜೀವಬಾಧ್ಯರ ಪಟ್ಟಿಗೆ ನಾವು ಬರುವಾಗ ನನ್ನ ಮತ್ತು ನಿಮ್ಮ ಹೆಸರುಗಳು ಅವುಗಳಲ್ಲಿ ಬರೆಯಲ್ಪಟ್ಟಿವೆಯೋ? ದಯಮಾಡಿ ಆಲೋಚಿಸಿ ನೋಡಿರಿ. ಯಾಕಂದರೆ ಕುರಿಮರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳಬೇಕು. ನಾವು ಹಾಗೆ ಮಾಡುವುದರಿಂದ ದೇವರ ಮಕ್ಕಳಾಗುತ್ತೇವೆ. ಮುಂದುವರೆದು ನಾವು 28ನೇ ವಚನವನ್ನು ಓದುವಾಗ, ಯಾಕೋಬನು ಗೋಷೆನ್ ಸೀಮೆಯ ದಾರಿ ವಿಚಾರಿಸುವುದಕ್ಕೆ ಯಹೂದನನ್ನು ಮುಂದಾಗಿ ಯೋಸೇಫನ ಬಳಿಗೆ ಕಳುಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಯಾಕೋಬನು ತನ್ನ ಕುಟುಂಬ ಸಮೇತವಾಗಿ ಐಗುಪ್ತ ದೇಶಕ್ಕೆ ಬಂದಿರುತ್ತಾನೆ. ನೋಡಿರಿ, ಇಲ್ಲಿ ನಾವು ಬಹು ಸುಂದರವಾದ ಒಂದು ಚಿತ್ರಣವನ್ನು ಹೊಂದಿರುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 29ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರು ಗೋಷೆನ್ ಸೀಮೆಗೆ ಬಂದಾಗ ಯೋಸೇಫನು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು ತನ್ನ ತಂದೆಯಾದ ಇಸ್ರಾಯೇಲನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಗೋಷೆನಿಗೆ ಹೋಗಿ ಅವನಿಗೆ ಕಾಣಿಸಿಕೊಂಡು ತಂದೆಯನ್ನು ಬಹಳ ಹೊತ್ತಿನವರೆಗೂ ಅಪ್ಪಿಕೊಂಡು ಅತ್ತನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಹೆಚ್ಚು ಕಡಿಮೆ 25 ವರ್ಷಗಳ ನಂತರ ಯಾಕೋಬನು ಮತ್ತು ಯೋಸೇಫನು ಈಗ ಒಬ್ಬರನ್ನೊಬ್ಬರು ನೋಡುತ್ತಿರುವುದು ಎಂಥ ಭಾವೋದ್ವೇಗದ ಸಂದರ್ಭವಾಗಿರುತ್ತದಲ್ಲವೇ? ಯೋಸೇಫನು ಯಾಕೋಬನ ಕೊರಳಿನ ಮೇಲೆ ಬಿದ್ದು ಅವನನ್ನು ಅಪ್ಪಿಕೊಂಡು ಅತ್ತನೆಂಬುದಾಗಿ ನಾವು ನೋಡುತ್ತೇವೆ. ಯೋಸೇಫನು ಅತ್ತದ್ದು ಕೈಕುಲುಕುವಿಕೆಯ ಕ್ಷಣ ಮಾತ್ರದ್ದಾಗಿರಲಿಲ್ಲ, ಆದರೆ ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಅತ್ತನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಅಲ್ಲಿ ನಿಜವಾದ ಭಾವೋದ್ವೇಗವೂ ಇತ್ತು. ಹೌದು ಪ್ರಿಯರೇ, ತಂದೆ ಮಗನ ಪುನರ್ಮಿಲನವು ಬಹು ಅದ್ಭುತವಾದ ಸಂಗತಿಯಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಇಸ್ರಾಯೇಲನು ಯೋಸೇಫನಿಗೆ, ನಾನು ನಿನ್ನ ಮುಖವನ್ನು ಕಂಡು ನೀನು ಇನ್ನೂ ಜೀವದಿಂದಿರುವುದನ್ನು ತಿಳುಕೊಂಡದ್ದರಿಂದ ಸಂತೃಪ್ತನಾಗಿ ಸಾಯುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುದುಕನಾದ ಯಾಕೋಬನಿಗೆ ಇದು ಶ್ರೇಷ್ಠವಾದಂಥ ಆನಂದವಾಗಿತ್ತು. ಪ್ರಾಮಾಣಿಕವಾಗಿ ಹೇಳುವುದಾದರೆ ಯಾಕೋಬನು ಸಾಯಲು ಸಿದ್ಧನಾಗಿರುವಷ್ಟು ಮುದುಕನಾಗಿದ್ದನು. ಬಹುಶಃ ಕಾನಾನ್ ದೇಶದಿಂದ ಐಗುಪ್ತಕ್ಕೆ ಪ್ರಯಾಣ ಮಾಡುವಷ್ಟು ಶಕ್ತಿ ಅವನಲ್ಲಿ ಇರಲಿಲ್ಲ. ದೇವರು ಅವನಿಗೆ ಆಧಾರನಾಗಿದ್ದನು. ಯಾಕೋಬನು ಕೆಲವು ವರ್ಷಗಳ ಕಾಲ ಐಗುಪ್ತದಲ್ಲಿ ಜೀವಿಸುವಂತೆ ದೇವರು ಅವನನ್ನು ಅನುಮತಿಸಿದನು. ತನ್ನ ಅಂತಿಮ ವರುಷಗಳನ್ನು ಯಾಕೋಬನು ಯೋಸೇಫನ ಜೊತೆಯಲ್ಲಿ ಕಳೆದನು. ನೋಡಿರಿ, ಈಗ ಯಾಕೋಬನು ನಂಬಿಕೆಯಿಂದಲೇ ಜೀವಿಸುತ್ತಿರುವ ದೇವರ ಮಗನಾಗಿರುವನು ಎಂಬುದನ್ನು ನಾವು ಗಮನಿಸಬಹುದು. ಆದ್ದರಿಂದ ಅವನು ಇಸ್ರಾಯೇಲನು ಎಂಬುದಾಗಿ ಕರೆಯಲ್ಪಟ್ಟಿರುತ್ತಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 31ರಿಂದ 34 ವಚನಗಳನ್ನು ಓದುವುದರ ಮೂಲಕ ಯೋಸೇಫನು ಯಾಕೋಬನ ಕುಟುಂಬದವರಿಗೆ ತಾವು ಪಶುಪಾಲಕರು, ಕುರಿ ಕಾಯುವವರು ಆಗಿದ್ದೇವೆ ಎಂದು ಫರೋಹನ ಮುಂದೆ ಹೇಳಿರಿ ಎಂಬುದಾಗಿ ಸೂಚಿಸುತ್ತಿರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಯಾಕೆಂದರೆ ಪಶುಪಾಲಕರು ಐಗುಪ್ತರಿಗೆ ಅಸಹ್ಯರಾಗಿರುವುದರಿಂದ ಗೋಷೆನ್ ಸೀಮೆಯು ಅವರ ನಿವಾಸಕ್ಕೆ ದೊರಕುವಂಥದ್ದಾಗಿತ್ತು. ಈ ಗೋಷೆನ್ ಸೀಮೆಯು ಐಗುಪ್ತ ದೇಶದ ಅತ್ಯುತ್ತಮ ಭಾಗಗಳಲ್ಲಿ ಒಂದಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರ ವಾಕ್ಯವು ಕುರಿ ಕಾಯುವವರ ವಿಷಯವಾಗಿ ಹೆಚ್ಚಿನದನ್ನು ಹೇಳುವಂಥದ್ದಾಗಿದೆ ಎಂಬುದನ್ನು ನಾವು ಗಮನಿಸುವುದು ಬಹು ಆಸಕ್ತಿಕರವಾಗಿರುತ್ತದೆ. ನೋಡಿರಿ, ಯಾಕೋಬನ ಜನರು ಕುರಿ ಕಾಯುವವರಾಗಿದ್ದು ತಮ್ಮ ಕುರಿಗಳನ್ನು ತಾವೇ ಬೆಳೆಸುತ್ತಿದ್ದರು ಮತ್ತು ಇಂದಿನವರೆಗೂ ಇಸ್ರಾಯೇಲ್ ದೇಶದಲ್ಲಿ ಅದನ್ನೇ ಮಾಡುವವರಾಗಿದ್ದಾರೆ. ಕುರುಬನು ಎನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ವರ್ಣಿಸಲು ಉಪಯೋಗಿಸುವ ನಾಮಾಂಕಿತವಾಗಿರುತ್ತದೆ. ಆತನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುವ ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ಇಂದು ತನ್ನ ಕುರಿಗಳನ್ನು ಕಾಯುವ ಮತ್ತು ಸಂರಕ್ಷಿಸುವ ಶ್ರೇಷ್ಠ ಕುರುಬನಾಗಿದ್ದಾನೆ. ಆತನು ಪ್ರತ್ಯಕ್ಷನಾಗಲಿರುವ ಮುಖ್ಯ ಕುರುಬನಾಗಿದ್ದಾನೆ. ಆತನು ತನ್ನನ್ನು ಕುರುಬನು ಎಂಬುದಾಗಿ ಕರೆಯುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಪಶುಪಾಲಕರು ಮತ್ತು ಕುರಿ ಕಾಯುವವರು ಐಗುಪ್ತರಿಗೆ ಅಸಹ್ಯವಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಮತ್ತು ತಾವು ಪಶುಪಾಲಕರು ಮತ್ತು ಕುರಿ ಕಾಯುವವರು ಆಗಿದ್ದೇವೆ ಎಂದು ಫರೋಹನ ಮುಂದೆ ಹೇಳಬೇಕೆಂದು ಯೋಸೇಫನು ತನ್ನ ಸಹೋದರರಿಗೆ ಹೇಳಿದನು. ನಿಜವಾಗಿಯೂ ನೋಡುವಾಗ ಅವರ ಬಳಿಯಲ್ಲಿ ಪಶುಗಳು ಇದ್ದವು, ಕುರಿಗಳೂ ಸಹ ಇದ್ದವು. ನಂತರ ಫರೋಹನು ಅವರಿಗೆ ಗೋಷೆನ್ ಸೀಮೆಯನ್ನು ಕೊಟ್ಟು ತನ್ನ ಕುರಿಗಳನ್ನು ನೋಡಿಕೊಳ್ಳುವಂತೆ ಅವರಿಗೆ ಕೇಳಿಕೊಳ್ಳುವುದನ್ನು ನಾವು ನೋಡಲಿದ್ದೇವೆ. ಹೀಗೆ ಇಸ್ರಾಯೇಲನ ಮಕ್ಕಳು ಐಗುಪ್ತ ದೇಶದಲ್ಲಿ ಕುರಿ ಕಾಯುವವರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ,
ಯಾಕೋಬನ ಕುಟುಂಬವು ಈಗ ಗೋಷೆನ್ ಸೀಮೆಯಲ್ಲಿ ನೆಲೆಸುತ್ತಿರುವುದನ್ನು ನೋಡುವುದು ನಿಜವಾಗಿಯೂ ಬಹು ಅದ್ಭುತಕರವಾದ ಸಂಗತಿಯಾಗಿದೆ. ಇದು ಬಹು ದೀರ್ಘಕಾಲದವರೆಗೂ ಅವರ ಮನೆಯಾಗಲಿರುವುದು. ಯೋಸೇಫನ ಮರಣದ ನಂತರ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಇರಲಿರುವರು. ಆದರೆ ಈ ಎಲ್ಲ ಸಮಯದಲ್ಲಿಯೂ ದೇವರು ಅವರೊಂದಿಗೆ ಇರಲಿದ್ದಾನೆ. ಇಲ್ಲಿಯೇ ಅವರು ಶ್ರೇಷ್ಠ ಜನಾಂಗವಾಗಲಿರುವರು ಮತ್ತು ಮೋಶೆ ನಾಯಕತ್ವದಲ್ಲಿ ದೇವರು ಅವರನ್ನು ಹೊರಗೆ ನಡೆಸಲಿರುವನು. ಪ್ರಿಯರೇ, ದೇವರು ಯೋಸೇಫನಿಗೆ ಕಾಣಿಸಿಕೊಂಡನು ಎಂಬ ದಾಖಲೆಯು ಎಲ್ಲಿಯೂ ನಮಗೆ ಸಿಗುವುದಿಲ್ಲ. ಹೀಗಿರುವಾಗಲೂ ಯೋಸೇಫನ ಜೀವಿತದಲ್ಲಿ ದೇವರ ಒದಗಿಸುವಿಕೆಯನ್ನು ನಿಶ್ಚಯವಾಗಿ ನಾವು ಕಾಣುತ್ತೇವೆ. ಯಾಕೋಬನ ಇಡೀ ಕುಟುಂಬವು ಐಗುಪ್ತ ದೇಶದಲ್ಲಿ ಬದುಕಿ ಉಳಿಯುವುದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡುವಂತೆ ಯೋಸೇಫನು ಮುಂಚಿತವಾಗಿಯೇ ಇಲ್ಲಿಗೆ ಕಳುಹಿಸಲ್ಪಟ್ಟಿದ್ದನು ಎಂಬುದು ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 46ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈಗ ನಾವು ಮುಂದುವರಿದು ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 47ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೋಸೇಫನು ತನ್ನ ತಂದೆಯನ್ನು, ಸಹೋದರರನ್ನು ಫರೋಹನ ಮುಂದೆ ಪ್ರಸ್ತುತಪಡಿಸುತ್ತಾನೆ ಮತ್ತು ಯಾಕೋಬನನ್ನು ಕಾನಾನ್ ದೇಶದಲ್ಲಿಯೇ ಹೂಣಿಡುವುದಾಗಿ ಯೋಸೇಫನು ಪ್ರಮಾಣ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನು ಮತ್ತು ಅವನ ಇಡೀ ಕುಟುಂಬ ಪರಿವಾರವು ಹೇಗೆ ಐಗುಪ್ತ ದೇಶಕ್ಕೆ ಬಂದರು ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಯೋಸೇಫನು ತನ್ನ ಯೋಜನೆಯ ಪ್ರಕಾರವೇ ಅವರನ್ನು ಗೋಷೆನ್ ಸೀಮೆಗೆ ತಂದನು. ಈ ಸೀಮೆಯು ಅಂದಿನ ದಿನದಲ್ಲಿ ಬಹು ಸಮೃದ್ಧಿಯಾದ ಸೀಮೆಯಾಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಮ್ಮ ಮುಂದಿರುವ ಈ ಅಧ್ಯಾಯವು ಇಲ್ಲಿಯವರೆಗೂ ಯಾಕೋಬನ ಜೀವಿತದಲ್ಲಿ ಅತ್ಯುತ್ತಮ ಅಧ್ಯಾಯವಾಗಿ ಕಾಣಲಿದ್ದೇವೆ. ಯಾಕೋಬನನ್ನು ನಾವು ಮೊದಲು ನೋಡಿದಾಗ ಅವನು ಅಷ್ಟೊಂದು ಉತ್ತಮ ಬೆಳಕಿನಲ್ಲಿ ಇರುವ ವ್ಯಕ್ತಿಯಾಗಿ ಕಂಡುಬರಲಿಲ್ಲ. ವಾಸ್ತವಿಕವಾಗಿ ಐಗುಪ್ತ ದೇಶಕ್ಕೆ ಅವನು ಪ್ರಯಾಣ ಮಾಡುವ ಸಮಯದಲ್ಲಿಯೇ ಅವನು ನಂಬಿಕೆಯ ವ್ಯಕ್ತಿಯಾಗಿರುವನು ಎಂಬುದನ್ನು ನಾವು ಕಾಣಲು ಆರಂಭಿಸುತ್ತೇವೆ. ಉಳಿದ ಎಲ್ಲ ಅಧ್ಯಾಯಗಳಿಗಿಂತಲೂ ಈ ಅಧ್ಯಾಯವು ಅದನ್ನು ಪ್ರಕಟಿಸುವಂಥದ್ದಾಗಿರುತ್ತದೆ. ನೋಡಿರಿ, ಬರಗಾಲವು ತನ್ನ ಮುಕ್ತಾಯದ ಹಂತಕ್ಕೆ ಬಂದ ಹಾಗೆ ಮತ್ತಷ್ಟು ಭೀಕರಗೊಳ್ಳುತ್ತದೆ. ಲೋಕದಾದ್ಯಂತ ಜನರು ಇದರಲ್ಲಿ ಒಳಗೊಂಡಿರುವಾಗಲೂ ಕಾನಾನ್ ಮತ್ತು ಐಗುಪ್ತ ದೇಶಗಳು ಮಾತ್ರ ಪ್ರಸ್ತಾಪಿಸಲ್ಪಟ್ಟಿರುತ್ತವೆ. ಯಾಕಂದರೆ ಈ ಕಥೆಯ ಅಭಿವೃದ್ಧಿಯಲ್ಲಿ ಹೇಳಲ್ಪಟ್ಟಿರುವಂಥ ನಿರ್ದಿಷ್ಟ ಪ್ರದೇಶಗಳು ಇವಾಗಿರುತ್ತವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆಗ ಯೋಸೇಫನು ಫರೋಹನ ಬಳಿಗೆ ಹೋಗಿ, ನನ್ನ ತಂದೆಯೂ ಅಣ್ಣ ತಮ್ಮಂದಿರು ದನ ಕುರಿಗಳನ್ನು ಸಮಸ್ತ ಆಸ್ತಿಯನ್ನು ತೆಗೆದುಕೊಂಡು ಕಾನಾನ್ ದೇಶದಿಂದ ಬಂದು ಗೋಷೆನ್ ಸೀಮೆಯಲ್ಲಿ ಇದ್ದಾರೆಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯೋಸೇಫನು ಈಗ ತನ್ನ ತಂದೆಯನ್ನು, ಸಹೋದರರನ್ನು ಐಗುಪ್ತ ದೇಶದ ಫರೋಹನ ಮುಂದೆ ಪ್ರಸ್ತುತಪಡಿಸಲಿದ್ದಾನೆ. ಅವರು ತಮ್ಮ ವಾಸಕ್ಕಾಗಿ ಸ್ಥಳವನ್ನು ಕೇಳಿಕೊಳ್ಳುವ ಮೊದಲೇ ಅವರನ್ನು ಗೋಷೆನ್ ಸೀಮೆಯಲ್ಲಿ ಇರಿಸಿದನು. ಇಲ್ಲಿರುವಂಥ ಯುಕ್ತಿಯನ್ನು ನಾವು ಗಮನಿಸಬಹುದು. ನೋಡಿರಿ, ಅವರು ಈಗಾಗಲೇ ಅಲ್ಲಿ ಇರುವುದಾಗಿದ್ದರೆ ಫರೋಹನು ಆ ಸೀಮೆಯನ್ನು ಅವರಿಗೆ ಕೊಟ್ಟು ಬಿಡುವುದರಲ್ಲಿ ಸಾಧ್ಯತೆಗಳು ಹೆಚ್ಚು ಇರುತ್ತವೆ. ಎಷ್ಟಾದರೂ ಈಗ ಅವರು ಅಲ್ಲಿ ಬಂದು ಸೇರಿದ್ದಾರೆ ಮತ್ತು ತಮ್ಮ ವಸ್ತುಗಳನ್ನೆಲ್ಲ ಬಿಚ್ಚಿಬಿಟ್ಟಿದ್ದಾರೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 2ನೇ ಹಾಗೂ 3ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತನ್ನ ಅಣ್ಣ ತಮ್ಮಂದಿರಲ್ಲಿ 5 ಮಂದಿಯನ್ನು ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ಫರೋಹನು, ನಿಮ್ಮ ಕೆಲಸವೇನು ಎಂದು ಅವರನ್ನು ಕೇಳಲು ಅವರು, ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಕುರಿ ಕಾಯುವವರು ಎಂದು ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಕುರಿ ಕಾಯುವವರು ಮತ್ತು ಪಶುಪಾಲಕರು ಐಗುಪ್ತರೊಂದಿಗೆ ಹೊಂದಾಣಿಕೆಯಲ್ಲಿ ಇರಲಿಲ್ಲ ಎಂಬುದನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಐಗುಪ್ತರು ಕುರಿ ಕಾಯುವವರ ಬಗ್ಗೆ ಹಾಗೂ ಕುರಿಗಳನ್ನು ಬೆಳೆಸುವವರ ಬಗ್ಗೆ ಯಾವ ಗೌರವವನ್ನು ಹೊಂದಿರಲಿಲ್ಲ. ಆದ್ದರಿಂದ ಐಗುಪ್ತದವರು ಯಾವುದನ್ನು ಮಾಡಲು ಬಯಸಲಿಲ್ಲವೋ ಅದನ್ನು ಇಸ್ರಾಯೇಲನ ಮಕ್ಕಳು ಮಾಡುವಂತೆ ಈಗ ಸದಾವಕಾಶವು ತೆರೆದಿಡಲ್ಪಟ್ಟಂತಾಯಿತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ಓದಿಕೊಳ್ಳುವುದರ ಮೂಲಕ ಯೋಸೇಫನ ಸಹೋದರರು ಗೋಷೆನ್ ಸೀಮೆಯನ್ನು ಕೇಳಿಕೊಂಡದ್ದನ್ನು, ಫರೋಹನು ಅದನ್ನು ಅವರಿಗೆ ಅನುಮತಿಸಿದನು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಐಗುಪ್ತರಿಗೆ ಕುರಿ ಕಾಯುವುದು ಅಷ್ಟೊಂದು ಹೆಸರುವಾಸಿಯಾಗಿರಲಿಲ್ಲವಾದ್ದರಿಂದ ಫರೋಹನಿಗೆ ತನ್ನ ದನ ಕುರಿಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಜನರ ಅವಶ್ಯಕತೆಯಿತ್ತು. ಈಗ ಪ್ರಿಯರೇ, ಯೋಸೇಫನು ತನ್ನ ಸ್ವಂತ ತಂದೆಯನ್ನು ಫರೋಹನ ಮುಂದೆ ಪ್ರಸ್ತುತಪಡಿಸುತ್ತಾನೆ ಮತ್ತು ಇದು ನಿಜವಾಗಿಯೂ ಬಹು ಗಮನಾರ್ಹವಾದಂಥ ಸಂಗತಿಯಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ,
ಇಲ್ಲಿಯವರೆಗೂ ನಾವು ಯಾಕೋಬನ ಕುರಿತು ಮಾಡಿದ ಅಧ್ಯಯನದುದ್ದಕ್ಕೂ ಅವನನ್ನು ನೋಡಿರುವ ನಾವು ಈಗ ಅವನು ಅತ್ಯುತ್ತಮವಾದ ಬೆಳಕಿನಲ್ಲಿ ನಿಂತಿರುವುದನ್ನು ನಾವು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರೆಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯಾಕೋಬನು ಫರೋಹನನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಅವನು ಈಗ ತನ್ನ ಹೆಸರಿಗೆ ತಕ್ಕಂತೆ ಜೀವಿಸಲು ಆರಂಭಿಸುತ್ತಾ ಇದ್ದಾನೆ ಮತ್ತು ಈಗ ದೇವರಿಗಾಗಿ ಸಾಕ್ಷಿಯಾಗಿ ಯಾಕೋಬನು ಫರೋಹನನ್ನು ಆಶೀರ್ವದಿಸುತ್ತಾನೆ. ಪ್ರಿಯರೇ, ಹಾಗೆಯೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 8ನೇ ಮತ್ತು 9ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಫರೋಹನು ನಿನಗೆಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಲಿಲ್ಲ ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಸಮಯದಲ್ಲಿ ಒಂದು ವೇಳೆ ಯಾಕೋಬನು ಆರಂಭದಲ್ಲಿ ತನ್ನನ್ನು ನಿಯಂತ್ರಿಸುತ್ತಿದ್ದ ಹಳೆಯ ಸ್ವಭಾವದಲ್ಲಿ ಜೀವಿಸುತ್ತಾ ಇದ್ದರೆ, ಫರೋಹನೇ, ನಾನು 130 ವರ್ಷದವನಾಗಿದ್ದೇನೆ ಮತ್ತು ನನ್ನ ಜೀವಿತ ಕಾಲದಲ್ಲಿ ನಾನು ಸಾಧಿಸಿದ ಹಲವಾರು ಸಂಗತಿಗಳನ್ನು ನಿನ್ನ ಮುಂದೆ ಹೇಳಲು ಬಯಸುತ್ತೇನೆ. ಅದೇನೆಂದರೆ, ನಾನಿನ್ನೂ ಚಿಕ್ಕವನಾಗಿರುವಾಗಲೇ ಬಹು ಜಾಣತನದಿಂದ ನನ್ನ ಅಣ್ಣನ ಚೊಚ್ಚಲುತನದ ಹಕ್ಕನ್ನು ಪಡೆದುಕೊಂಡೆನು ಮತ್ತು ನನ್ನ ಮಾವನನ್ನು ಜಾಣತನದಲ್ಲಿ ಮೀರಿಸಿ ಐಶ್ವರ್ಯವಂತನಾದನು ಎಂಬುದಾಗಿ ಹೇಳುತ್ತಿದ್ದನು. ಅಷ್ಟೇ ಅಲ್ಲದೆ ತಾನು 12 ಮಂದಿ ಗಂಡು ಮಕ್ಕಳನ್ನು ಹೊಂದಿರುವೆನು ಎಂದು ಕುಟುಂಬದ ವಿಷಯದಲ್ಲಿ ಕೊಚ್ಚಿಕೊಳ್ಳುತ್ತಿದ್ದನು. ಇನ್ನೂ ಹಾಗೆ ಹೇಳುತ್ತಾ ಹೋಗುತ್ತಿದ್ದನು ಏನೋ. ಆದರೆ ಪ್ರಿಯರೇ, ಈಗ ಯಾಕೋಬನು ವ್ಯತ್ಯಾಸವಾದ ಮನುಷ್ಯನಾಗಿದ್ದಾನೆ. ಅವನು ಹೇಳಿದ್ದನ್ನು ಇದೀಗ ನಾವು ವಾಕ್ಯ ಭಾಗದಲ್ಲಿ ಓದಿದ್ದೇವೆ. ಪ್ರಿಯರೇ, ಮೊಟ್ಟ ಮೊದಲನೆಯದಾಗಿ ಅವನು ಐಗುಪ್ತ ದೇಶಕ್ಕೆ ಬಂದಾಗ ಅವನು 130 ವರ್ಷದವನಾಗಿದ್ದನು ಮತ್ತು ಅವನು ಸಾಯುವ ಸಮಯದಲ್ಲಿ 147 ವರ್ಷದವನಾಗಿರುವನು. ಆದ್ದರಿಂದ ಅವನು ಐಗುಪ್ತ ದೇಶದಲ್ಲಿ 17 ವರ್ಷಗಳನ್ನು ಕಳೆಯಲಿರುವನು. ಐಗುಪ್ತ ದೇಶಕ್ಕೆ ಯಾಕೋಬನು ಬಂದಾಗ ಅವನು ಮರಣದ ಅತಿ ಸಮೀಪದ ಹಂತದಲ್ಲಿ ಇದ್ದನು. ಆದರೆ ಯೋಸೇಫನನ್ನು ಜೀವಂತವಾಗಿ ಕಂಡುಕೊಂಡದ್ದು ಮತ್ತು ಅವನೊಂದಿಗೆ ಐಗುಪ್ತದಲ್ಲಿ ಇರುವುದು ಅವನ ಜೀವಮಾನ ಕಾಲವನ್ನು 17 ವರ್ಷದವರೆಗೆ ಹೆಚ್ಚಿಸಿತು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಫರೋಹನ ಮುಂದೆ ನಿಂತಿರುವ ಮುದುಕನಾದ ಯಾಕೋಬನಿಗೆ ತನ್ನ ಕುಟುಂಬದ ಬಗ್ಗೆ ಹಾಗೂ ತನ್ನ ಕುರಿತು ಕೊಚ್ಚಿಕೊಳ್ಳಲು ಸದವಕಾಶವೂ ಇತ್ತು. ಆದರೆ ಈಗ ಯಾಕೋಬನು ಎಂಥ ಬದಲಾದ ಮನುಷ್ಯನಾಗಿದ್ದಾನಲ್ಲವೇ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಫರೋಹನನ್ನು ಆಶೀರ್ವದಿಸಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಕಳೆದ ವಚನದಲ್ಲಿ ನೋಡಿಕೊಂಡ ಹಾಗೆ ತನ್ನ ಕುರಿತಾಗಲಿ ತನ್ನ ಕುಟುಂಬದ ಕುರಿತಾಗಲಿ ಕೊಚ್ಚಿಕೊಳ್ಳಲು ಯಾಕೋಬನಿಗೆ ಸಾಕಷ್ಟು ಸದವಕಾಶ ಒದಗಿ ಬಂದಿದ್ದರೂ ಅವನು ಆ ರೀತಿಯಾಗಿ ಮಾಡಲು ಒಪ್ಪದೆ ತನ್ನನ್ನು ತಗ್ಗಿಸಿಕೊಳ್ಳುವಂಥವನಾಗಿದ್ದಾನೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಈಗ ಅವನು ಕೇವಲ ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಒಬ್ಬ ಪಾಪಿಯಾಗಿದ್ದಾನೆ. ನೋಡಿರಿ ಪ್ರಿಯರೇ, ಯಾಕೋಬನು ಈಗ ಮಾರ್ಪಾಟು ಹೊಂದಿರುವ ಮನುಷ್ಯನಾಗಿರುವುದರಿಂದ ದೀನತೆಯ ಸ್ಥಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ರಮ್ಸೇಸ್ ಪ್ರದೇಶ ಎಂಬುದಾಗಿ ನೋಡುತ್ತೇವೆ. ಅದು ಗೋಷೆನ್ ಸೀಮೆಯಾಗಿರುತ್ತದೆ. ಮುಂದೆ ನಾವು 12ರಿಂದ 13 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯೋಸೇಫನು ತನ್ನ ತಂದೆಗೂ ತನ್ನ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರವನ್ನು ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಬರವು ಬಹು ಘೋರವಾದದ್ದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರವು ಸಿಕ್ಕುತ್ತಿರಲಿಲ್ಲ. ಆ ಬರದ ನಿಮಿತ್ತ ಐಗುಪ್ತ ದೇಶದವರಿಗೂ ಕಾನಾನ್ ದೇಶದವರಿಗೂ ದಿಕ್ಕು ತೋರದೆ ಹೋಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ವಾಕ್ಯ ಭಾಗದಲ್ಲಿ ಐಗುಪ್ತ ಮತ್ತು ಕಾನಾನ್ ಎಂಬ ಈ 2 ದೇಶಗಳ ಹೆಸರು ಮಾತ್ರ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಯಾಕಂದರೆ ಈ 2 ಭೌಗೋಳಿಕ ಸ್ಥಳಗಳು ನಮ್ಮ ಕಥೆಯಲ್ಲಿ ಒಳಗೊಂಡಿರುತ್ತವೆ. ನೋಡಿರಿ, ಯಾಕೋಬನು ತನ್ನ ಕುಟುಂಬದೊಂದಿಗೆ ಕಾನಾನಿನಲ್ಲಿಯೇ ಉಳಿದುಕೊಂಡಿದ್ದರೆ ಅವರು ಸತ್ತು ಹೋಗಿರುತ್ತಿದ್ದರು. ಪ್ರಿಯರೇ, ದವಸ ಧಾನ್ಯಗಳು ಐಗುಪ್ತ ದೇಶದಲ್ಲಿ ಮಾತ್ರ ಕೂಡಿಸಿಡಲ್ಪಟ್ಟಿವೆ. ಆದರೆ ಭೂಮಿಯು ಇನ್ನೆಂದಿಗೂ ಯಾವ ಧಾನ್ಯವನ್ನು ಉತ್ಪಾದಿಸುತ್ತಾ ಇಲ್ಲ. ಈಗ ನೈಲ್ ನದಿಯು ಉಕ್ಕಿ ಹರಿಯದೇ ಇರುವುದರಿಂದ
ಆಫ್ರಿಕಾ ಖಂಡದುದ್ದಕ್ಕೂ ಬರವು ಹಬ್ಬಿಕೊಂಡಿರುತ್ತದೆ. ನೋಡಿರಿ, ಐಗುಪ್ತ ಬೆಳೆಗಳಿಗೆ ನೈಲ್ ನದಿಯ ನೀರೇ ಪ್ರಮುಖವಾದ ಅವಶ್ಯಕತೆಯಾಗಿತ್ತು. ಪ್ರಿಯರೇ, ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೋಸೇಫನು ಜನರಿಗೆ ಧಾನ್ಯವನ್ನು ಮಾರುತ್ತಾ ಐಗುಪ್ತ ದೇಶದಲ್ಲಿಯೂ ಮತ್ತು ಕಾನಾನ್ ದೇಶದಲ್ಲಿಯೂ ಇದ್ದ ಎಲ್ಲ ಹಣವನ್ನು ಸೆಳೆಕೊಂಡು ಫರೋಹನ ಬೊಕ್ಕಸದೊಳಗೆ ತುಂಬಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೀಗ ವಾಕ್ಯ ಭಾಗದಲ್ಲಿ ಓದಿರುವಂಥ ಸಂಗತಿಗಾಗಿ ಯೋಸೇಫನು ಟೀಕಿಸಲ್ಪಟ್ಟಿರುತ್ತಾನೆ. ಅವನು ಬಡತನದ ಲಾಭವನ್ನು ತೆಗೆದುಕೊಂಡು ಅವರ ಭೂಮಿಗಳನ್ನು ಕೊಂಡುಕೊಂಡನು ಎಂಬುದಾಗಿ ಜನರು ಹೇಳುತ್ತಾರೆ. ಅಂದರೆ ಅವನು ಅಡ ಅಥವಾ ಒತ್ತೆ ಇಡಲ್ಪಟ್ಟ ಭೂಮಿಗಳನ್ನೆಲ್ಲ ಮುಚ್ಚಿಬಿಟ್ಟು ಅವುಗಳನ್ನು ಕೊಂಡುಕೊಂಡನು ಎಂಬುದಾಗಿ. ಇದರ ಕುರಿತಾಗಿ ಯೋಸೇಫನನ್ನು ಟೀಕಿಸುವುದು ಸರಿಯಾದದ್ದಲ್ಲ ಎಂದು ನನಗೆ ಅನಿಸುತ್ತದೆ. ಯಾಕಂದರೆ ಅವನು ಕೊಂಡುಕೊಳ್ಳುತ್ತಿರುವಂಥ ಭೂಮಿಯೆಲ್ಲವೂ ಫರೋಹನಿಗೆ ಸಂಬಂಧಪಡುತ್ತದೆ ಹೊರತು ತನ್ನ ಸ್ವಂತಕ್ಕೋಸ್ಕರ ಉಪಯೋಗವಾಗುವುದಿಲ್ಲ ಅಥವಾ ಅವುಗಳನ್ನು ತೆಗೆದುಕೊಂಡು ತಾನು ಐಶ್ವರ್ಯವಂತನಾಗಲಿಲ್ಲ. ಹೀಗಿರುವುದರಿಂದ ಯೋಸೇಫನನ್ನು ಟೀಕಿಸುವುದು ಸಮಂಜಸವಾಗಿರುವುದಿಲ್ಲ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 15ರಿಂದ 20 ವಚನಗಳನ್ನು ಓದುವುದರ ಮೂಲಕ ಬರದ ಘೋರತೆಯನ್ನು ಹಾಗೂ ಅದರ ಭೀಕರತೆಯನ್ನು ಕಾಣುವರಾಗಿದ್ದೇವೆ. ನೋಡಿರಿ, ಜನರ ಬಳಿಯಲ್ಲಿದ್ದ ಹಣವೆಲ್ಲವೂ ಮುಗಿದು ಹೋಯಿತು. ಈಗ ಅವರು ತಮ್ಮ ಕುದುರೆಗಳನ್ನು, ಕುರಿ, ದನ, ಕತ್ತೆಗಳನ್ನು ಯೋಸೇಫನಿಗೆ ಕೊಟ್ಟು ಧಾನ್ಯವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಮುಂದೆ ಕುರಿ, ದನಗಳೆಲ್ಲವೂ ಯೋಸೇಫನ ವಶವಾದಾಗ ಅವರು ತಮ್ಮ ಭೂಮಿಗಳನ್ನು, ತಮ್ಮ ದೇಹಗಳನ್ನು ಕೊಟ್ಟು ಬಿಡಲು ಸಹ ಸಿದ್ಧರಾದರು. ಖಂಡಿತವಾಗಿಯೂ ಪ್ರಿಯರೇ, ಆ ಕಾಲದಲ್ಲಿ ಅವರು ಎದುರಿಸಿದ್ದ ಆ ಬರಗಾಲವು ಬಹುಘೋರವಾದಂಥ ಸಂಗತಿಯಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 21ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೋಸೇಫನು ಐಗುಪ್ತ ದೇಶದ ಒಂದು ಮೇರೆಯಿಂದ ಮತ್ತೊಂದು ಮೇರೆಯವರೆಗೂ ಪ್ರಜೆಗಳನ್ನು ದಾಸರನ್ನಾಗಿ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದವಸ ಧಾನ್ಯಗಳನ್ನು ಕೂಡಿಸಿಟ್ಟ ಪೂರೈಕೆಯ ಕೇಂದ್ರಕ್ಕೆ ಹತ್ತಿರವಾಗಿರುವ ಕಾರಣದಿಂದಾಗಿ ಪೌರತ್ವ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ವಲಸೆಯು ಸಂಭವಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯಾದ ಪೂರೈಕೆಯ ಕೇಂದ್ರಗಳನ್ನು ಐಗುಪ್ತ ದೇಶದುದ್ದಕ್ಕೂ ಆರಂಭದಲ್ಲಿಯೇ ಯೋಸೇಫನು ಆಯ್ಕೆ ಮಾಡಿಕೊಂಡದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದು. ನೋಡಿರಿ, ಈಗ ಅವನು ಜನರನ್ನು ಆಹಾರದ ಪೂರೈಕೆಗೆ ಹತ್ತಿರವಾಗಿರುವಂಥ ಸ್ಥಳಕ್ಕೆ ತರುತ್ತಾ ಇದ್ದಾನೆ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಧ್ಯಾನವು ಮುಕ್ತಾಯವಾಯಿತು. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಜನರೇ, ಪವಿತ್ರಾತ್ಮನು ನಮ್ಮ ಈ ಅಧ್ಯಯನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಇಸ್ರಾಯೇಲನೆಂಬ ಯಾಕೋಬನು ತನ್ನ ಸರ್ವಸ್ವದೊಂದಿಗೆ ಐಗುಪ್ತ ದೇಶಕ್ಕೆ ಹೊರಟನು ಎಂಬ ಸಂಗತಿಯನ್ನು ಧ್ಯಾನ ಮಾಡಿದೆವು. ಕಾರ್ಯಕ್ರಮದ ನಂತರ ಆದಿಕಾಂಡ 46 8ರಿಂದ 25 ವಚನಗಳನ್ನು ಓದಿಕೊಳ್ಳಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಯಾಕೋಬನು ಮತ್ತು ಯೋಸೇಫನು ಪುನಃ ಒಂದಾದದ್ದು ಯೋಸೇಫನು ತನ್ನ ತಂದೆ ಹಾಗೂ ಸಹೋದರರನ್ನು ಪ್ರಸ್ತುತಪಡಿಸುತ್ತಾನೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ತನ್ನ ಕುಟುಂಬವನ್ನು ಮುತುವರ್ಜಿಯಿಂದ ಸಾಕುವುದರೊಂದಿಗೆ ಯೋಸೇಫನು ಐಗುಪ್ತದಲ್ಲಿ ನಡೆಸಿದ ಬುದ್ಧಿವಂತಿಕೆಯ ಆಡಳಿತ ಇತ್ಯಾದಿ ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿಕೊಂಡೆವು. ಇಡೀ ಐಗುಪ್ತ ದೇಶದಲ್ಲಿ ನೆಲೆಸಿದ್ದ ಕೇವಲ 70 ಮಂದಿ ಇಸ್ರಾಯೇಲ್ಯರನ್ನು ಕರ್ತನು ಕಾಪಾಡಿ ಬೆಳೆಸಿದನು. ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಎಂದಿಗೂ ಅಳಿಯದ ತನ್ನ ಕೃಪೆಯಿಂದ ನಿಮ್ಮೆಲ್ಲರನ್ನು ಕಾಪಾಡಿ ನಡೆಸಲಿ.